ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ ನೋಡಿದ್ಯಾ ನಿಮ್ಮ ಅಪ್ಪ ಅಮ್ಮ ಹೇಗ್ ಕಿತ್ತಾಡ್ತಾ ಇದ್ದಾರೆ ಅಂತ? ಅದಕ್ಕೆ ಕಾರಣ ನೀನೇ. ನೀನ್ ಇಲ್ಲೇ ಇದ್ದೆ ಅಂತಂದ್ರೆ ಅವರಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ನೀನು ಬೇಗ ಬೋರ್ಡಿಂಗ್ ಸ್ಕೂಲ್ಗೆ ಹೊರಟೋಗು. ಬೋರ್ಡಿಂಗ್ ಸ್ಕೂಲಲ್ಲಿ ಯಾವ ಕಳ್ಳನೂ ಇರಲ್ಲ, ಕಿಡ್ನಾಪೂ ಇರಲ್ಲ. ನೀನು ಅಲ್ಲಿ ಹಾಯಾಗಿರ್ಬೋದು, ನೀನಿಲ್ದೆ ನಿಮ್ಮಪ್ಪ ಅಮ್ಮನೂ ಇಲ್ಲ ಹಾಯಾಗಿರ್ಬೋದು ಅಲ್ವಾ? ಹೋಗು, ಬೇಗ ಹೋಗು, ಹೊರಟೋಗು. ಸಿಹಿ, ಏನಾಯ್ತೆ? ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೀಯ? ನಾನು ಬೋರ್ಡಿಂಗ್ ಸ್ಕೂಲಲ್ಲೇ ಆರಾಮಾಗಿರ್ತೀನಿ. ನನ್ಗೆ ಆ ಸ್ಕೂಲ್ಗಂತೂ ಹೋಗೋದೇ ಇಲ್ಲ. ಸಿಹಿ, ಬೋರ್ಡಿಂಗ್ ಸ್ಕೂಲ್ ಅಂತ ಯಾಕೆ ಹೇಳ್ತಿದ್ಯಾ? ಹಂಗಂದ್ರೆ ಅರ್ಥ ಗೊತ್ತಾ ನಿನಗೆ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಗೊತ್ತು ಸಿದ್ದಮ್ಮ, ಬೋರ್ಡಿಂಗ್ ಸ್ಕೂಲ್ ಅಂದ್ರೆ ತುಂಬಾ ದೂರ. ಅಲ್ಲೇ ಇರ್ಬೇಕಲ್ವಾ, ನಾನು ಅಲ್ಲೇ ಇರ್ತೀನಿ. ಪುಟ್ಟ, ನನ್ನನ್ನ ಅಪ್ಪನ ಬಿಟ್ಟು ನೀನ್ ಹೇಗೆ ಇರ್ತೀಯಾ? ಬೇಜಾರಾಗುತ್ತೆ ಸಿದ್ದಮ್ಮ, ಆದ್ರೂ ಇರ್ತೀನಿ. ನಾನು ದೊಡ್ಡೋಳಾಗಿದ್ದೀನಿ ಅಲ್ವಾ, ನನ್ಗೇನು ಭಯ ಆಗಲ್ಲ. ಪುಟ, ನೀನು ಎಲ್ಲೂ ಹೋಗಲ್ಲ. ನೀನು ಯಾವಾಗಲೂ ನಮ್ಮ ಜೊತೆಗೆ ಇರ್ತೀನಿ. ಓಕೆ, ಅಳ್ಬಾರ್ದು. ಮಲ್ಕೊ, ಜುಜ್ಜು ಮಾಡು. ಮಾವಯ್ಯ, ಈ ಸಮಸ್ಯೆಗಳಿಗೆ ಪರಿಹಾರ ಇದೆ. ನೀವು ಒಪ್ಪೋದಾದ್ರೆ ಹೇಳ್ತೀನಿ. ಅದೇನು ಅಂತ ಹೇಳಮ್ಮ. ಸಮಸ್ಯೆ ಪರಿಹಾರ ಆಗೋದಾದರೆ ವಿಚಾರ ಮಾಡೋಣ. ಅದು ಮಾವಯ್ಯ, ಶಾಸ್ತ್ರಿಗಳು ಹೇಳಿದ್ರಲ್ಲ, ಸಿಹಿಗೆ ಈ ಮನೇಲಿ ಅಪಾಯ ಅಂತ. ನಮ್ಮ ದುರಾದೃಷ್ಟ ಈ ಥರ ಅನಾಹುತಗಳು ಬೇರೆ ನಡೀತಾನೇ ಇದೆ. ಅದಕ್ಕೆ ನನಗನ್ಸುತ್ತೆ ಮಾವಯ್ಯ, ಅದು ಸಿಹಿನ. ಅದೇನು ವಿಷಯ ಪೂರ್ತಿ ಹೇಳಮ್ಮ. ಮಾವಯ್ಯ, ಅದು ನಾನು ಹೇಳ್ತಿರೋದು ಸರಿನಾ ತಪ್ಪ ನನಗೆ ಗೊತ್ತಿಲ್ಲ. ಆದರೆ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸೋದೇ ಒಳ್ಳೇದು ಅನಿಸುತ್ತೆ ಮಾವಯ್ಯ. ಆಗ ನೀವು ಆಸೆ ಪಟ್ಟಂಗೆ ಅಪ್ಪು ಮತ್ತು ಸೀತಾ ಹನಿಮೂನ್ಗೂ ಹೋಗ್ಬೋದು. ಅವರಿಬ್ಬರು ಮದುವೆ ಆದಾಗಿಂದ ಟೈಮೇ ಸ್ಪೆಂಡ್ ಮಾಡಿಲ್ಲ. ಅದಕ್ಕೂ ಅನುಕೂಲ ಆಗುತ್ತೆ. ನನಗೇನೋ ಇದೇ ಸರಿ ಅನಿಸುತ್ತೆ ಮಾವಯ್ಯ. ಇಲ್ಲ ಅಂತಂದರೆ ಮನೇಲಿ ಇದೇ ಥರ ದಿನ ಪ್ರಾಬ್ಲಮ್ಸ್ ನಡೀತಾನೆ ಇರುತ್ತೆ. ಮಾವಯ್ಯ, ನಾ ಹೇಳ್ತಿರೋದು ಸರಿ ಇದೆ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.